ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ, ನೀವು ಆಲ್ರೆಡಿ ತಮ್ಮೇನಲ್ಲಿ ನೋಡಿರ್ತೀರಾ, ನನ್ನ ಪ್ರೆಗ್ನೆನ್ಸಿ ಮತ್ತು ನನ್ನ ಡೆಲಿವರಿ ಲಾಗ್ನ ನಾನು ವಿಡಿಯೋನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಮತ್ತು ನನ್ನ ಡೆಲಿವರಿಯಲ್ಲಿ ಯಾವ ಥರ ಇತ್ತು ಅದು ಸ್ವಲ್ಪ ನಿಮಗೆ ಇವಾಗಿನ ಪ್ರೆಗ್ನೆನ್ಸಿ ಇರೋರಿಗೆ ಮತ್ತು ಡೆಲಿವರಿ ಆದವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ನನ್ನ ಡೆಲಿವರಿ ಆಗಿದ ತಕ್ಷಣ ನನಗೆ ಗೊತ್ತಿರೋರು ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನನ್ನ ಕೇಳಿದ್ದು ಒಂದು ಜಾಸ್ತಿ ಕ್ವೆಶನ್ ಏನಪ್ಪ ಅಂತಂದರೆ, ನಿಮ್ಮದು ನಾರ್ಮಲ್ಲ ಸಿಝರೀನಾ ಅಂತ ಕೇಳಿದರು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಲಾಸ್ಟಲ್ಲಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ನಾನು ಫಸ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಳಬೇಕು ಅಂತಂದರೆ, ನನ್ನ 2023ರಲ್ಲಿ ನನ್ನ ಮದುವೆ ಆಗುತ್ತೆ. ಅದಾಗಿ ಒಂದು 3.5 ಮಂತಲ್ಲೇ ನಾನು ಕನ್ಸೀವ್ ಆಗ್ತೀನಿ. ಆವಾಗ ಸ್ವಲ್ಪ ಹೊತ್ತು ಖುಷಿ ಆಗುತ್ತೆ. ನಮ್ಮ ಅತ್ತೆಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಫ್ಯಾಮಿಲಿಯವ್ರಿಗೆಲ್ರಿಗೂ ಹೇಳಿದಾಗ ಎಲ್ಲರೂ ಖುಷಿ ಆಗ್ತಾರೆ. ಆದರೆ ಏನಪ್ಪ ಅಂತಂದರೆ, ಎಲ್ರಿಗೂ ಏನಂದರೆ ಇಷ್ಟು ಬೇಗ ಬೇಡವಾಗಿತ್ತು. ಸ್ವಲ್ಪ ದಿವಸ ನಾವು ಲೈಫ್ನ ಎಂಜಾಯ್ ಮಾಡಿ, ಸ್ವಲ್ಪ ನಮ್ಮ ಇರೋ ಕಷ್ಟಗಳನ್ನು ಸಾಲಗೀಲೆಲ್ಲ ತೀರಿಸ್ಕೊಂಡು ಅದಾದಮೇಲೆ ನಾವು ಮಗುನ ಮಾಡ್ಕೊಂಡಿದ್ರೆ ಮಗುಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳಿ ನಮಗೆ ನಾನು ಕನ್ಸೀವ್ ಆದಮೇಲೆ ಅನ್ನಿಸ್ತು. ಆವಾಗ ನಮಗೂ ಏನು ಸ್ವಲ್ಪ ಹೊತ್ತು ಖುಷಿ ಆಗಿತ್ತಲ್ಲ, ಅದು ಖುಷಿನ ನಾವು ಜಾಸ್ತಿ ಹೊತ್ತು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಈ ಥರ ಕಷ್ಟಗಳಿದ್ದು ಬೇಡ ಅಂತ ಹೇಳಿ ಅನ್ನಿಸ್ತು. ಆಮೇಲೆ ನಾನು ನನ್ನ ಗಂಡ, ನಮ್ಮ ಹಸ್ಬೆಂಡು ಡಿಸೈಡ್ ಮಾಡಿದ್ವಿ, ಬೇಡ ಇವಾಗ ಮಗು, ಏನಾದರೂ ಮಾಡೋಣ, ಹಾಸ್ಪಿಟ್ಲ್ಗೆ ಹೋಗೋಣ, ಬೇಡ ಮಗುನ ಅಂತ ಹೇಳಿ ನಾವಿಬ್ಬರು ಡಿಸೈಡ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಾವು ಈ ಥರ ನಮ್ಮಮ್ಮಗೆ ಹೇಳಿದಾಗ ನಮ್ಮಮ್ಮನೂ ಬೇಡ ಇವಾಗ, ಇನ್ನೊಂದು ನಮ್ಮ ತಂಗಿನೂ ಪ್ರೆಗ್ನೆಂಟ್ ಇದ್ದರು. ಹಾಗಾಗಿ ಇಬ್ಬರು ಒಂದು ಸತಿ ಪ್ರೆಗ್ನೆಂಟ್ ಆದ್ವಿ. ಅಂದರೆ ಒಂದು 2-3 ಮಂತ್ಸ್ ಅಷ್ಟೇ ಡಿಫ್ರೆನ್ಸು ಮ್ಯಾರೇಜ್ಗೆ. ಹಾಗಾಗಿ ಅವರು ಪ್ರೆಗ್ನೆಂಟ್ ಇದ್ದರು, ನಾನು ಪ್ರೆಗ್ನೆಂಟ್ ಇದ್ದೆ. ಆವಾಗ ನಮ್ಮ ಅಮ್ಮಗೆ ಏನಾದರೂ ಕಷ್ಟ ಆಗುತ್ತೆ ಇಬ್ಬರೂ ಹ್ಯಾಂಡಲ್ ಮಾಡೋದು ಅಂತೇಳಿ ಅಂದ್ಕೊಂಡು ಅದು ಒಂಚೂರು ಇದಾಯಿತು. ಅದಾದಮೇಲೆ ನಮ್ಮ ಅಮ್ಮಗೆ ಹೇಳಿದಾಗ ಅವರು ಖುಷಿ ಆದರು, ಎಲ್ರಿಗಿಂತ ಸ್ವಲ್ಪ ಖುಷಿನೇ ಆದರು. ಪರವಾಗಿಲ್ಲ, ನಾನು ಈ ಥರ ಬೇಡ ಅಂತಿದ್ದಾರೆ, ಡಿಸೈಡ್ ಮಾಡಿದ್ದೀವಿ ಇಬ್ಬರೂ ಅಂತಂದಿರೋದಕ್ಕೆ ಅವರು ಇಲ್ಲ ಮಗು ಇರಲಿ. ಯಾಕಂದರೆ ಇವಾಗ ಎಷ್ಟೋ ಜನಕ್ಕೆ ಮಗು ಬೇಕನ್ನೋರಿಗೆ ಆಗಲ್ಲ. ನಿಮಗೆ ಮದುವೆ ಆಗಿದ ತಕ್ಷಣ ಆಗಿದೆ ಅಂತಂದರೆ ಇರಲಿ ಒಂದು ಮಗು ಮಾಡ್ಕೊಳ್ಳಿ, ಆಮೇಲೆ ಬೇಕಂದರೆ ಒಂದು 2-3 ಇಯರ್ಸ್ ಆದಮೇಲೆ ನೀವು ಮಗುನ ಮಾಡ್ಕೊಳ್ಳಿ ಅಂತ ಹೇಳಿ ಅವರು, ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಅವರು ಸ್ವಲ್ಪ ಧೈರ್ಯ ಹೇಳಿದ್ಮೇಲೆ ನಾವು ಸರಿ ಮಗು ಇರಲಿ ಅಂತ ಹೇಳಿ ಒಪ್ಕೊಳ್ತೀವಿ. ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಅನ್ನಿಸ್ತು. ನನಗಂತೂ ಯಾಕಾದರೂ ಪ್ರೆಗ್ನೆನ್ಸ್ ಆಗಿದ್ದೀನಪ್ಪ, ಇದು ಬೇಕಿತ್ತ ನನಗೆ ಅಂತ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ಒಂದು 3-4 ಮಂತ್ಸ್ ಅಂತೂ ನನಗೆ ಫುಲ್ಲು ವಾಮಿಟ್ ಅಂದರೆ ವಾಮಿಟು, ಏನು ತಿಂದರೂ ವಾಮಿಟು. ಇಷ್ಟಪಟ್ಟು ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅದನ್ನು ತಿಂದರೆ ಸಾಕು ಫುಲ್ ವಾಮಿಟು. ಏನೋ ಒಂದು ನೀರು ಕುಡಿದ್ರೆ ವಾಮಿಟು, ಏನು ತಿಂದ್ರೂ ವಾಮಿಟ್ ಆಗೋದು. ನನಗೇನೆಂದರೆ ಫುಲ್ಲು ಭಯ ಆಗ್ಬಿಡ್ತೈತೆ. ಅಯ್ಯೋ ಏನು ಹಿಂಗಾಗ್ತೈತೆ, ಹೊಟ್ಟೆಲಿರೋದು ಏನಾದರೂ ಬಾಯಿಗೆ ಬಂದ್ಬಿಡ್ತೈತಾ, ಆ ಥರ ವಾಮಿಟ್ ಆಗ್ತೈತೆ ಎಲ್ಲ ಅಂತೇಳಿ ಅನ್ಸೋಕ್ಕೆ ಆಗಿತ್ತು. ಅದಾದಮೇಲೆ ಒಂದು 3-4 ಮಂತ್ಸಿಗೇನೋ ಸ್ವಲ್ಪ ವಾಮಿಟಿಂಗ್ ಕಮ್ಮಿ ಆಯಿತು. ಅದಾದಮೇಲೆ ನಮ್ಮ ಮನೇಲೂ ಅಷ್ಟೇ, ನನಗೇನು ತಿನ್ಬೇಕು ಅನ್ನಿಸ್ತು ಅದನ್ನೆಲ್ಲ ನಮ್ಮ ಅತ್ತೆಗೆ ಮತ್ತು ಇಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿದರೆ ಅವರು ಕೊಡ್ತಾಯಿದ್ರು, ಇಲ್ಲ ಮನೇಲಿ ಮಾಡಿಕೊಡ್ತಾಯಿದ್ರು. ಇಲ್ಲ ಹೊರಗಡೆ ತಿನ್ನಬೇಕು ಅನಿಸಿದ್ರೆ, ನಾನು ಹೊರಗಡೆ ಇರೋದು ಬೇಕು ಅಂತಂದರೆ ಹೊರಗಡೆ ಇರೋದನ್ನು ತಂದು ಕೊಡ್ತಾಯಿದ್ರು. ಮತ್ತು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಒಂದು ನೆನಪಿರೋದು ಮೇನ್ ಅಂದರೆ, ನಾನು 9 ಗಂಟೆಗೆ ನನಗೆ ಇಡ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಆವಾಗ ನಾನು ಗಂಡಗೆ ಹೇಳಿದ ತಕ್ಷಣ ಅವರು 9 ಗಂಟೆಗೆ ಅಲ್ಲಿ ಇಡ್ಲಿ ಇರುತ್ತೆ ಬಾ ಅಂತ ಹೇಳಿ ಇಲ್ಲಿ ಮತ್ತೆ ಹೋಗಿ 9:30-10 ಗಂಟೆಗೇನೋ ಹೋಗಿ ಇಡ್ಲಿನೂ ತಿನ್ಕೊಂಡು ಬರ್ತೀವಿ. ಅದಾದಮೇಲೆ ಒಂದು 7 ಮಂತ್ಸ್ಗೇನೋ ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ. ನನಗೆ ನಮ್ಮ ಅತ್ತೆ ಮನೇಲಿ ಏನೂ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು 4 ಮಂತ್ಸ್ ಅಂತೂ ನಾನು ಏನೂ ಕೆಲಸ ಮಾಡೇ ಇಲ್ಲ. ಒಂದು ಈ ಕಡೆ ಊಟದ ತಟ್ಟೆ ಕೂಡ ಎತ್ತಿಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸುಸ್ತು, ಅಷ್ಟು ವಾಮಿಟಿಂಗ್ ಆಗಿರೋದು. ಎಲ್ಲನೂ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಇವಾಗೂ ಅವರೇ ಮಾಡ್ತಾರೆ. ಇವಾಗ ಅಂದರೆ ನಾನು ಸ್ವಲ್ಪ ಮಾಡ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಒಂದು 4 ಮಂತ್ಸ್ ಅಂತೂ ನನ್ನ ಕೈಲಿ 3 ಮಂತ್ಸ್ ಅಂತೂ ನಾನು ಎದ್ದೇ ಇಲ್ಲ, ಮನಿಕೊಂಡಲ್ಲೇ ಮನಿಕೊತಾ ಇದ್ದೆ, ಫುಲ್ ಸುಸ್ತಾಗಿರೋದು.
ಆಮೇಲೆ ಅವರು ಹೇಳ್ತಾಯಿದ್ರು, ಇಲ್ಲ 3 ಮಂತ್ಸ್ ಮುಗಿಯೋ ಗಂಟ ನೀನೇನು ಮಾಡಬೇಡ. ಸ್ವಲ್ಪ ಅವರು ಹೇಳ್ತಾಯಿದ್ರು ನನಗೆ, ಹಿಂಗೆ ಆ ಥರ ಇರು, ಈ ಥರ ಇರು ಅಂತ ಹೇಳಿ ಎಲ್ಲ ಅವರು ಸ್ವಲ್ಪ ಆ ಥರ ಹೇಳಿರೋದ್ರಿಂದ ನಾನು ಹಿಂಗಿರಬೇಕು ಅಂತ ಹೇಳಿ, ನನಗೆ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರೋರಿಗೆ ಏನೂ ಗೊತ್ತಿರಲ್ಲ. ಸೆಕೆಂಡ್ ಬೇಬಿ ಅಂದರೆ ಇವಾಗ ನಾವು ಪ್ರೆಗ್ನೆಂಟ್ ಆದ್ರೂ ನಮಗೆ ಫಸ್ಟ್ ಬೇಬಿಗೆ ಈ ಥರ ಇದ್ವಿ ಅಂತ ಎಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ಒಂದು 7 ಮಂತ್ಸಿಗೇ ನಂದು ಸೀಮಂತ, ಸಿಂಪಲ್ಲಾಗಿಯೇ ಸೀಮಂತ ಮಾಡಿ ನಾನು ನಮ್ಮಮ್ಮ ಅವ್ರ ಮನೆಗೆ ಹೋಗ್ತೀನಿ. ಆವಾಗ ನಮ್ಮ ತಂಗಿ ಡೆಲಿವರಿ ಆಗಿರುತ್ತೆ. ಅವಳು ಡೆಲಿವರಿ ಆಗಿದ್ದ ದಿನವೇ ನಾನು ಹೋಗ್ತೀನಿ. ಹೋಗಿ ನಮ್ಮ ತಂಗಿ ಡೆಲಿವರಿ ಆಗಿರುತ್ತೆ. ಆವಾಗ ಅವಳದು ಬಾಣಂತ ನಡೀತಾ ಇರ್ತೈತೆ. ಅದು ಇನ್ನೊಂದು ನಮ್ಮ ತಂಗಿ ಸ್ವಲ್ಪ ಸಿಸರಿನ್ ಆಗಿದ್ದು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅವರು 1 ಮಂತ್ ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು. ಆವಾಗ ನಮ್ಮಮ್ಮ ಎಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋವಾಗ ನಾನು ಇಲ್ಲಿ ಮನೇಲೇ ಇರ್ತಾಯಿದ್ದೆ. ಮನೇಲಿ ನಾನು, ನಮ್ಮಪ್ಪ ಮತ್ತು ನಮ್ಮಮ್ಮ, ನಮ್ಮ ಅಜ್ಜಿ ಅವಳು ನಮ್ಮ ತಂಗಿ ಬಾಣಂತ ಹೇಳಿ ಬಂದಿದ್ದರು. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಹಾಸ್ಪಿಟ್ಲಲ್ಲೇ ಇರ್ತಾಯಿದ್ರು. ನಾನು ಮತ್ತು ನಮ್ಮಪ್ಪ ಫುಲ್ಲು ಮನೇಲಿ ಅವ್ರಿಗೆ ಡೈಲಿ ಅಡುಗೆ ಮಾಡಿ ಕೊಡ್ತಾಯಿದ್ವಿ. ನಾನು ಆವಾಗ ಆಧಾರ್ ಕಾರ್ಡ್ ಫ್ರೀ ಇತ್ತಲ್ವ, ಹಾಗಾಗಿ ನಾನೇ ಹೋಗ್ತಾಯಿದ್ದೆ. ನಮ್ಮಪ್ಪ ಸ್ವಲ್ಪ ನಮ್ಮ ಅಂಗಡಿ ಎಲ್ಲ ಇತ್ತಲ್ಲ, ನಮ್ಮಪ್ಪ ನೋಡ್ಕೊತಾಯಿದ್ರು. ನಾನು ನಮ್ಮಪ್ಪ ಸ್ವಲ್ಪ ಇಬ್ಬರು ಕೂಡಿ ಅಡುಗೆ ಮಾಡಿ ಬೆಳಗ್ಗೆನೇ ಹೋಗಿ ಅವ್ರಿಗೆ ಕೊಡೋಕೆ ಹೋಗ್ತಾಯಿದ್ವಿ. ಯಾಕಂದರೆ ಅಲ್ಲಿ ಸಿಗ್ತಾಯಿತ್ತು, ಬಟ್ ನಮ್ಮ ಅಜ್ಜಿಗೆ ನಮ್ಮಮ್ಮಗೆ ಎಲ್ಲ ಹೊರಗಡೆದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅವ್ರಿಗೆ ಮನೇಲಿ ರೊಟ್ಟಿನೇ ಇಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ನನ್ನ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ನಲ್ಲ, ಹಾಗಾಗಿ ಫುಲ್ ಎಲ್ಲ ಕೆಲಸ ಮಾಡಬೇಕು, ರೊಟ್ಟಿ ಮಾಡಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಫುಲ್ ಎಲ್ಲ ಬೇಗ ಇದ್ದು ಎಲ್ಲ ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಅದರಲ್ಲಿ ನಂದು 9 ಮಂತ್ಸಲ್ಲಂದ್ರೂ ಹೊಟ್ಟೆ ಇಷ್ಟು ಮುಂದೆ ಬಂದಿರೋದು. ಏನಂದರೆ ನಂಗೆ ಹಿಂಗೆ ಬಗ್ಗಿದ್ರೆ ನೆಲನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ದಪ್ಪ ಹೊಟ್ಟೆ ಬಂದುಬಿಟ್ಟಿತ್ತು. ನಂಗೆ ಕುತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ ಹಿಂಗೆ ಯಾರನ್ನ ಇಕ್ಬೇಕಾಗಿ ಅಷ್ಟು ಹೊಟ್ಟೆ ಇತ್ತು. ಹಾಗಾಗಿ ಎತ್ತೋಕ್ಕೆ, ಕುತ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಅದರಲ್ಲೂ ನಾನು ನಮ್ಮ ತಂಗಿಗೆ ಬೆಳಗ್ಗೆ ಹೊತ್ತು ನಾನು ರೊಟ್ಟಿ ಎಲ್ಲ ಮಾಡಿ ತೊಗೊಂಡು ಹೋಗ್ತಾಯಿದ್ದೆ. ನಾನು ಒಬ್ಬಳೇ ಹಾಸ್ಪಿಟ್ಲ್ಗೆ ಹೋಗ್ತಾಯಿದ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಬಾಗಲಕೋಟೆಗೆ. ಅಲ್ಲಿಗೆ ಹೋಗೋವಾಗ ಎಲ್ಲ ಬಸ್ಸಲ್ಲಿ ಒಂದೇ ಒಂದು ನಮ್ಮೂರಿಗೆ ಬಸ್ ಇರೋದು. ಬೆಳಗ್ಗೆ 8:30 9 ಗಂಟೆಗೆ ಏನೋ ಬಸ್ ಇದ್ದಿದ್ದು. ಆ ಬಸ್ಸಿಗೆ ನಾನು 8:30 ಅನ್ನೋಷ್ಟರಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೆ. ನಮ್ಮಪ್ಪ ಫುಲ್ ಕಟ್ಟಿ ಕಳಿಸ್ತಾಯಿದ್ರು. ಆವಾಗ ಹೋಗಿ ಬಸ್ಸಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ಏನು ಅಂದ್ಕೊಂಡ್ಬಿಡೋರು ಅಂದರೆ, ನಾನು ಇವಾಗ ಒಂದು ಬುತ್ತಿನೋ ಮತ್ತು ನಮ್ಮ ತಂಗಿಗೆ ಬಿಸಿನೀರು ಮತ್ತು ಅದರಲ್ಲಿ ನಾನು ಪ್ರೆಗ್ನೆಂಟ್ ಇಷ್ಟು ಹೊಟ್ಟೆ ಇಟ್ಕೊಂಡು ಹೋಗ್ತಾ ಇದ್ನಲ್ಲ, ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಇವಳು ಡೆಲಿವರಿಗೆ ಇವಳು ಒಬ್ಬಳೇ ಹೋಗ್ತಾ ಇದ್ದಾಳೇನೋ, ಯಾರೂ ಇಲ್ವೇನೋ ಅನ್ನೋ ಥರನೇ ನೋಡ್ತಾಯಿದ್ರು. ಅವಾಗ ನಾನು ಅಂದರೆ ಸ್ವಲ್ಪ ಎಲ್ಲರೂ ಕೇರ್ ಮಾಡ್ತಾಯಿದ್ರು. ಹೋಗಿದ ತಕ್ಷಣ ಬಸ್ಸಲ್ಲಿ ನನಗೆ ಸೀಟ್ ಬಿಟ್ಟು ಕೊಡೋದಾಗಿರಲಿ, ಇದೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿದಾಗ ನನಗೂ ಖುಷಿ ಆಗೋದು. ನಾವು ಕಾಲೇಜ್ಗೆಲ್ಲ ಹೋಗೋವಾಗ ಈ ಥರ ಹೆಲ್ಪ್ ಮಾಡ್ತಾಯಿದ್ವಲ್ಲ ಎಲ್ರಿಗೂ, ಅದೆಲ್ಲ ನೆನಪಾಗೋದು. ಆವಾಗ ನಮ್ಗೆ ಯಾರನ್ನ ಸೀಟ್ ಬಿಟ್ಕೊಟ್ಟಾಗ ಎಲ್ಲ ಕಂಡಕ್ಟರ್ ಆದವರು ನೀವು ಮುಂದೆ ಹೋಗಿ ಅಂತ ಹೇಳಿ ಕಳಿಸೋದಾಗಿರಲಿ, ಅದೆಲ್ಲ ಒಂಥರ ಖುಷಿ ಕೊಡುತ್ತೆ. ಆ ಟೈಮಲ್ಲಿ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಕೇರ್ ಮಾಡಿದಾಗ. ಇನ್ನು ನನ್ನ ಪ್ರೆಗ್ನೆನ್ಸಿ ಆದಮೇಲೆ ಇಷ್ಟು ಮುಗೀತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಇನ್ನು ನನ್ನ ಡೆಲಿವರಿ ಇದು ಹೇಳಬೇಕಪ್ಪ ಅಂತಂದರೆ, ನನ್ನ 9 ಮಂತ್ಸ್ ಮುಗಿಯೋಕ್ಕೆ ಬಂದಾಗ ನಂದು ಜನವರಿಗೆ 16ಗೆ ನಂದು ಕೊಟ್ಟಿರೋದು ಡೆಲಿವರಿ ಡೇಟ್ ಕೊಟ್ಟಿದ್ದರು. ಅದಕ್ಕೂ ಹಿಂದೆ ಒಂದು 4-5 ದಿನದ ಹಿಂದೆಯೇ ನನಗೆ ಹೊಟ್ಟೆಲಿ ಮಗು ಮೂಮೆಂಟ್ ಆಗ್ತಾ ಇರಲಿಲ್ಲ. ಆವಾಗ ಸ್ವಲ್ಪ ನಾನು ನಮ್ಮಮ್ಮಗೆ ಹೇಳ್ತಾಯಿದ್ದೆ, ನೋಡು ಡೈಲಿ ನನಗೆ ಈ ಥರ ಮೂಮೆಂಟ್ ಆಗೋವಾಗ ನಾನೆಲ್ಲ ನಮ್ಮಮ್ಮಗೆ ತೋರಿಸ್ತಾಯಿದ್ದೆ, ನೋಡಮ್ಮ ಇಲ್ಲಿ ಹಿಂಗೆ ನೋಡು ಅಂತ ಹೇಳಿ. ಆವಾಗ ಒಂದು 2 ದಿವಸದಿಂದ ನಾನೇನು ಮೂಮೆಂಟು ತೋರಿಸ್ತಾ ಇರಲಿಲ್ವಲ್ಲ, ಹೇಳ್ತಾ ಇರಲಿಲ್ವಲ್ಲ. ಆವಾಗ ಅವರು ಕೇಳಿದರು, ಏನು ಹೇಳ್ತಾ ಇಲ್ವಲ್ಲ, ಮೂಮೆಂಟ್ ಆಗ್ತೈತಾ ಇಲ್ಲ ನಿನ್ಗೆ ಅಂತ ಕೇಳಿದಾಗ, ಇಲ್ಲ ನನಗೊಂದು 2-3 ದಿವಸದಿಂದ ಮೂಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಹೌದಾ ಮತ್ತು ಯಾಕೆ ಹೇಳಿಲ್ಲ ನೀನು ಅಂತ ಹೇಳಿದರು. ಆಮೇಲೆ ನಮಗೆ ಪರಿಚಯ ಇರೋರಿಗೆ ಸ್ವಲ್ಪ ಹೇಳಿದ ತಕ್ಷಣ ಅವರು ಕೂಡ ಹೇಳಿದರು, ನೀವು ಈ ಥರ ಆಗಿದ ತಕ್ಷಣ 1 ಡೇಗೇ ಮೂಮೆಂಟ್ ಆಗಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದರು. ಆಮೇಲೆ ನಮ್ಮ ಅತ್ತೆಗೆಲ್ಲ ಹೇಳಿದ ತಕ್ಷಣ ಅವರು, ಇಲ್ಲ ನೀವು ಫಸ್ಟು ಹೋಗಿ ಹಾಸ್ಪಿಟ್ಲ್ಗೆ ಅಂತ ಹೇಳಿದರು. ಹಾಗೆ ನಾನು ಸರಿ ಚೆಕ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಸ್ಪಿಟ್ಲಿಗೆಲ್ಲ ಹೋಗ್ತೀವಿ, ಮೂಮೆಂಟ್ ಆಗಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆವಾಗ
ಏನು ಹೇಳ್ತಾರೆ ಅಂದರೆ, ನೀವು ಇಲ್ಲ ಪರವಾಗಿಲ್ಲ ಮೂಮೆಂಟ್ ಎಲ್ಲ ಇದೆ, ಆದರೆ ಇವಾಗ ಜಾಸ್ತಿ ಮಗು ಸ್ವಲ್ಪ ವೇಟ್ ಇದೆ ಅಲ್ವಾ, ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅದು. ಆದರೆ ಕರೆಕ್ಟ್ ಮೂಮೆಂಟಿಂಗೆಲ್ಲ ಇದೆ, ಬೇಬಿದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ನಿಮ್ಮದು ಇನ್ನೊಂದು 4 ಡೇಸಲ್ಲಿ ಡೆಲಿವರಿ ಡೇಟ್ ಇದೆ ಅಲ್ವಾ, ನೀವು ನಿಮಗೆ ಡೆಲಿವರಿ ಪೇನ್ ಬರದೇ ಇರಲಿ, ನೀವು ಚೆಕಪ್ಗಂತ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಸರಿ ಒಂದು ನನ್ನ ಫ್ರೆಂಡ್ ಒಬ್ಬರಿದ್ದರು, ಚೈತ್ರ ಅಂತ ಹೇಳಿ, ಅವರು ಯೂಟ್ಯೂಬ್ ಮಾಡ್ತಾರೆ ನೋಡಿ. ಚೈತ್ರ ಅಂತ, ಅವಳದು ನಂದು ಡೆಲಿವರಿ ಡೇಟ್ ಒಂದು 3 ದಿನ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಹಾಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ ತಕ್ಷಣ ನಾನು ಅವಳಿಗೆ ಕಾಲ್ ಮಾಡಿ ಹಿಂಗಾಯಿತು, ಡೈಲಿ ಒಂದು 2-3 ದಿನಕ್ಕೆ ಒಂದು ಸತಿ ಮಾತಾಡ್ತಾ ಇದ್ವಿ, ಹಿಂಗೆ ಮೂಮೆಂಟ್ ಆಗ್ತಾ ಇದೆಯಾ, ಹಂಗಾಗ್ತಾ ಇದೆಯಾ, ನಿನಗೆ ಇವಾಗ ಹಿಂಗೆ ಅನ್ನಿಸ್ತಿದೆ, ಈ ಥರ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ. ಆವಾಗ ನಾನು ಅವಳಿಗೆ ನಂದು ಈ ಥರ ಮೂಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡಿ ಎಲ್ಲ ಹೇಳಿದಾಗ, ಹೌದಾ ಸರಿ ಅಂತ ಹೇಳಿ ಒಂದು 2-3 ದಿನ ಮಾತಾಡಿ ಫೋನ್ ಇಟ್ಟಿದ ತಕ್ಷಣ, ಒಂದು ನೆಕ್ಸ್ಟ್ ದಿನ ನಾನು ರಾತ್ರಿ ಫೋನ್ ಮಾಡಿ ಇಕ್ಕಿದ್ದೀನಿ, ಬೆಳಗ್ಗೆ ಅನ್ನೋಷ್ಟರಲ್ಲಿ ಅವಳು ಫೋನ್ ಮಾಡಿ ಹಿಂಗೆ ನಂದು ನೈಟು ಡೆಲಿವರಿ ಆಗೈತೆ, ಬಾಲೆ ನೀನು ಅಂತ ನನ್ನ ನೋಡೋಕ್ಕಂತ ಬಾ ಅಂತ ಹೇಳಿದ್ಲು. ಹೌದಾ ಸರಿ, ನನಗೂ ಸ್ವಲ್ಪ ನಂದು ಚೆಕ್ ಮಾಡಿಸ್ಕೋಬೇಕಿತ್ತು, ಚೆಕಪ್ಗೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಹೋಗೋಣ ಅಂತ ಹೇಳಿ ನಮ್ಮಮ್ಮ ಇಲ್ಲ ಬೇಡ ಬಿಡು, ಇವಾಗ ಹೆಂಗೂ ಇನ್ನೊಂದು ನಾಳೆ ಇದೆ ಚೆಕಪ್ಗೆ ನೀನು ಹೋಗಬೇಕಲ್ಲ, ಇವತ್ತೇನಕ್ಕೆ ನಾಳೆ ಹೋಗೋಣ ಅಂತ ಹೇಳಿದರು. ಇಲ್ಲ ನಂದು ಅವಳಿಗೆ ಡೆಲಿವರಿ ಆಗೈತೆ, ನಾನು ಹೋಗಿ ನೋಡಬೇಕು, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಆವಾಗ ಅವಳನ್ನ ಹೋಗಿ ನೋಡ್ತೀನಿ, ಅವಳಿಗೂ ನಾರ್ಮಲ್ ಡೆಲಿವರಿ ಆಗಿರುತ್ತೆ, ಅವಳಿಗೂ ಮಗು ಎಲ್ಲ ನೋಡ್ತೀನಿ, ಅವಳನ್ನು ನೋಡ್ತೀನಿ, ಎಲ್ಲ ಆರಾಮಾಗಿರ್ತಾರೆ. ಅವಳು ಸರಿ ಹೋಗಿ ನಾನು ಚೆಕ್ ಮಾಡಿಸ್ಕೊಂಡು ಬರ್ತೀನಿ, ಇಲ್ಲೇ ಇರು, ಬರ್ತೀನಿ ವಾಪಸ್ಸು ಅಂತ ಹೇಳಿ ಅವಳ ಹತ್ರ ಹೋಗ್ತೀನಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ ಚೆಕಪ್ ಅಂತ. ಅವರು ಮಗು ಮೂಮೆಂಟ್ ಆಗ್ತಾ ಇಲ್ವಲ್ಲ ಜಾಸ್ತಿ, ಮಗು ಸ್ವಲ್ಪ ಗಲೀಜು ಏನೋ ಕುಡಿಯೋ ಥರ ಇದೆ, ಮತ್ತು ಪ್ರಾಬ್ಲಮ್ ಆಗ್ತೈತೆ, ನೋಡಿ ಡೆಲಿವರಿ ಮಾಡ್ಕೊಂಡು ಬಿಡ್ರಿ, ನಾಳೆ ಗಂಟೆ ಎಲ್ಲ ಕಾಯ್ಕೊಂಡಿದ್ರೆ ನಾಳೆ ಏನಾದರೂ ಆದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ನಮಗೆ ಅಂದರೆ ಭಯ ಆಗೋ ಥರನೇ ಮಾತಾಡ್ಬಿಡ್ತಾರೆ. ಅವಾಗ ನನಗೆ ಅಯ್ಯೋ ಏನು ಮಾಡೋದು, ಅವಾಗ ನಾವು ಡೆಲಿವರಿಗಂತ ಏನೂ ಹೋಗಿಲ್ಲ, ನಾವೇನು ಬಟ್ಟೆ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಸಡನ್ನಾಗಿ ಡೆಲಿವರಿ ಅಂದಿದ ತಕ್ಷಣ ನನಗೂ ಫುಲ್ ಶಾಕ್ ಆಗಿಬಿಡ್ತೈತೆ. ಆಮೇಲೆ ನಮ್ಮ ಅತ್ತೆಗೆಲ್ಲ ನಮ್ಮ ಹಸ್ಬೆಂಡ್ಗೆ ಎಲ್ಲ ಫೋನ್ ಮಾಡಿದಾಗ, ಸರಿ ನಾನು ಬರ್ತೀನಿ, ನೀನು ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿರು, ನೋಡು ಡೆಲಿವರಿ ಮಾಡಿಸಿದ್ರೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವ್ರು ನನಗೆ ನಿಮಗೆ ನಾರ್ಮಲ್ ಬೇಕಂದರೆ ನಾರ್ಮಲ್ಗೆ ನಿಮ್ಗೆ ಇಂಜೆಕ್ಷನ್ ಮಾಡ್ತೀವಿ, ಇಲ್ಲಾಂದರೆ ಸಿಸರಿನ್ ಬೇಕಂದರೆ ಸಿಸರಿನ್ ಮಾಡ್ತೀವಿ, ಯಾಕಂದರೆ ಮಗುಗೆ ಜಾಗ ಇಲ್ಲ, ಇದೇನೋ ಗಲೀಜು ಕುಡಿದಿದೆ, ಈ ಥರ ಎಲ್ಲ ಹೇಳ್ತಾರೆ. ಆವಾಗ ನಾನು ಅಂದರೆ ನನ್ನ ಅಂದರೆ ಚೆಕಪ್ಗಂತ ಒಳಗಡೆ ಹೋಗಿರ್ತೀವಲ್ಲ, ಅಕ್ಕಪಕ್ಕ ಎಲ್ಲ ನಾರ್ಮಲ್ ಡೆಲಿವರಿ ಆಗೋರು ಇರ್ತಾರಲ್ಲ, ಅವ್ರನ್ನೆಲ್ಲ ನೋಡಿದ ತಕ್ಷಣ ನಾನು ಫುಲ್ ಭಯ ಬಿದ್ದುಬಿಡ್ತೀನಿ. ಅಯ್ಯೋ ದೇವ್ರೇ, ನಾನು ಯಾಕೆ ಬಂದೆ ಇವತ್ತು, ಇನ್ನೂ ಒಂದು 2 ದಿನ ಬಿಟ್ಟಾದರೂ ಬರ್ಬೋದಿತ್ತಲ್ಲ, ಇಷ್ಟು ಬೇಗ ಬಂದು ಇಲ್ಲಿ ಎಲ್ಲ ಇವರು ನೋಡಿ ಇನ್ನೂ ಭಯ ಆಗ್ತೈತಲ್ಲ ಅಂತ ಅಂದ್ಕೊಳ್ತೀನಿ. ಆಮೇಲೆ ಅವರು ಹಿಂಗೆ ಚೆಕ್ ಮಾಡ್ತಾರೆ, ಒಳಗಡೆ ಹೋಗಿದ್ದ ಆ ಚೆಕ್ ಮಾಡೋದಕ್ಕೇ ನಾನು ಫುಲ್ ಕಿರ್ಚಾಡಿ ಎಲ್ಲ ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆವಾಗ ಅವರು, ಇವಳು ನಾರ್ಮಲ್ ಡೆಲಿವರಿ ಆಗಲ್ಲ, ಇವಳು ಇವಾಗ ಎಷ್ಟು ಮಾಡ್ತಿದ್ದಾಳೆ, ಜೋರಾಗೆಲ್ಲ ಭಯ ಮಾಡ್ತಾಯಿದ್ದಾಳೆ ನೋಡಿ. ಅವಾಗ ನಾನೇ ಹೇಳ್ಬಿಡ್ತೀನಿ, ಇಲ್ಲ ನನ್ನ ಕೈಯಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ, ನಾನು ಸಿಸೇರಿಯನ್ ಮಾಡ್ಕೊಳ್ತೀನಿ, ಸಿ ಸೆಕ್ಷನ್ ಮಾಡ್ಕೊಳ್ತೀನಿ, ಡಾಕ್ಟ್ರು ಹೇಳಿರ್ತಾರೆ ನೀವು ಸಿ ಸೆಕ್ಷನ್ ಮಾಡಿಕೊಡ್ರಿ, ಯಾಕಂದರೆ ಮಗು ಗಲೀಜು ಎಲ್ಲ ಕುಡಿಯೋದಿದೆಯಲ್ಲ, ಹಾಗಾಗಿ ಸಿ ಸೆಕ್ಷನ್ನೇ ಮಾಡಿಕೊಡ್ರಿ ಅಂದ ತಕ್ಷಣ ನಾವು ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ನಮ್ಮ ಅತ್ತೆಗೆಲ್ಲ ಕೇಳಿದಾಗ, ಸರಿ ಪರವಾಗಿಲ್ಲ ನೀನು ಸಿ ಸೆಕ್ಷನ್ನೇ ಮಾಡ್ಕೊ, ಮಗುನೂ ನೀನು ಆರಾಮಾಗಿರೋದೇ ನಮಗೆ ಮುಖ್ಯ ಅಂತ ಹೇಳಿದಾಗ, ಅವಾಗ ನನಗೊಂದು ಧೈರ್ಯ ಬಂದು ಸರಿ ಅಂತ ಒಪ್ಕೊಳ್ತೀವಿ. ಆವಾಗ ಇನ್ನು ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗೋಕ್ಕೂ ಆಗಲ್ಲ, ಮನೆಯಿಂದ ಯಾರಾದರೂ ಬರಬೇಕಂತಂದರೆ ಮನೇಲಿ ನಮ್ಮ ತಂಗಿದು ಡೆಲಿವರಿ ಆಗಿರುತ್ತೆ, ಒಂದು 2 ತಿಂಗಳೇನೋ ಅಷ್ಟೇ ಆಗಿರುತ್ತೆ ಮಗುಗೆ, ಅಲ್ಲಿ ಯಾರೂ ಇರಲ್ಲ. ಆವಾಗ ನಮ್ಮ ಫ್ರೆಂಡ್ ಹತ್ರ ಹೋಗಿ ನಮ್ಮಮ್ಮ ಅವ್ರದ್ದು ಡೆಲಿವರಿ ಆಗಿರುತ್ತೆ, ಅವಳದು ಬೆಳಿಗ್ಗೆ ಡೆಲಿವರಿ ಆಗಿರುತ್ತೆ, ನಾನು ನೈಟ್ ನನ್ನ ಡೆಲಿವರಿ ಇರ್ತೈತೆ. ಆವಾಗ ಅವರು ಬಟ್ಟೆ ಎಲ್ಲ ಇಟ್ಕೊಂಡು ಮತ್ತು ಸಾರಿ ಎಲ್ಲ ಅವ್ರದ್ದೇನೆ ಇಸ್ಕೊಂಡು, ಬೆಡ್ಶೀಟ್ ಎಲ್ಲ ಈಸ್ಕೊಂಡು ನಮ್ಮಮ್ಮ ಅವ್ರ ಹತ್ರನೇ ಈಸ್ಕೊಂಡು ಹೋಗ್ತೀವಿ. ಸಿಸರಿನ್ ಇನ್ನೊಂದು ಏನಪ್ಪ ಅಂತಂದರೆ, ಸಿಸರಿನ್ ಆಗೋವಾಗ ಏನು ಬೆಳಗ್ಗೆಯಿಂದನೇ ಏನೂ ಊಟ ಮಾಡಿರಬಾರ್ದು ಅಂತ ಇರುತ್ತೆ. ಆದರೆ ನಾನೇನು ನನಗೆ ಗೊತ್ತಿಲ್ವಲ್ಲ ನಂದು ಡೆಲಿವರಿ ಇವಾಗ ಆಗುತ್ತೆ ಅಂತ ಹೇಳಿ, ಮಧ್ಯಾಹ್ನನೇ ನಾನು ಮತ್ತು ರೊಟ್ಟಿ, ಅನ್ನ, ಸಾರು ಎಲ್ಲ ತಿಂದು ಹೋಗ್ತೀನಿ. ಅವರು ಅಲ್ಲಿ ಯಾರೋ ನೀರು ಕುಡ್ದಿರೋದಕ್ಕೇ ಅವ್ರು ಫುಲ್ ಬೈತಾ ಇರ್ತಾರೆ, ಇವತ್ತು ಮಾಡಲ್ಲ ನಿನ್ನ ಡೆಲಿವರಿ, ಹೋಗು ನೀನು ನಾಳೆ ಬಾ ಅಂತೆಲ್ಲ ಬೈತಾ ಇರ್ತಾರೆ. ಆವಾಗ ನಾನು ಫುಲ್ ಊಟ ಎಲ್ಲ ಮಾಡಿ ಹೋಗಿರ್ತೀನಿ. ಅಲ್ಲಿ ಎಲ್ರಿಗೂ ಬೈಯೋದನ್ನೆಲ್ಲ ನೋಡಿ ನಾನು ಇವಾಗ ಊಟ ಮಾಡಿದ್ದೀನಿ ಅಂತಂದರೆ ಅವರು ನನ್ನ ಬೈತಾರೆ, ಇವತ್ತು ನಾರ್ಮಲ್ ಅಂದರೆ ಇವತ್ತು ನಂದು ಡೆಲಿವರಿ ಮಾಡಿಸ್ಕೊಳ್ಳಲ್ಲ ಅವರು, ನಾಳೆನೇ ಬಾ ಅಂತ ಹೇಳ್ತಾರೆ, ಮತ್ತು ಇನ್ನು ಮಗುಗೇನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿ ನಾನು ಏನಪ್ಪ ಇದು ಅಲ್ಲಿ ಅವರು ಕೇಳ್ತಾರೆ, ನೀವು ಊಟ ಮಾಡಿದ್ದೀರಾ, ಏನು ತಿಂದಿಲ್ಲ ತಾನೇ ಅಂತ ಡೆಲಿವರಿಗೆ ಮುಂಚೆನೇ ಅವರು ಕೇಳ್ತಾರೆ.
ಸ್ವಲ್ಪ ನನ್ನ ಮಗುಗೂ ಹುಷಾರಿಲ್ಲ, ಫುಲ್ಲು ಕೆಮ್ಮು ಒಂದು 2-3 ದಿವಸದಿಂದ ಮಲಗಿದ್ದಾಳೆ, ಕೆಮ್ತಾ ಇದ್ದಾಳೆ, ಸ್ವಲ್ಪ ಸೌಂಡ್ ಕೇಳ್ತಾ ಇದೆ. ಡೆಲಿವರಿಗೆ ಮುಂಚೆ ಅವರು ಕೇಳ್ತಾರೆ ಏನು ಊಟ ಮಾಡಿಲ್ಲ ತಾನೇ ಅಂತ ಹೇಳಿದಾಗ ನಾನು ಸರಿ ಇಲ್ಲ ನಾನೇನು ತಿಂದಿಲ್ಲ ಅಂತ ಹೇಳಿ ಹೋಗ್ತೀನಿ. ಅದಾದಮೇಲೆ ನನಗೆ ಒಳಗಡೆ ಹೋಗಿದ ತಕ್ಷಣ ಅನಿಸುತ್ತೆ ನಾನು ಇರೋ ವಿಷಯನ ಹೇಳಬೇಕಿತ್ತು, ಯಾಕೋ ನಾನು ಇವ್ರಿಗೆ ಸುಳ್ಳು ಹೇಳ್ಬಾರ್ದಿತ್ತು, ಡಾಕ್ಟ್ರೆಲ್ಲ ಹೇಳೋದು ನಮ್ಮ ಒಳ್ಳೆಯದಕ್ಕೇನೆ, ಅವ್ರು ಕೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೇನೆ ಅಂತ ಹೇಳಿ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ನಾನು ಸಿಸರಿನ್ ಮಾಡ್ಸೋಕ್ಕಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿರ್ತಾರೆ. ಆವಾಗ ನಮಗೆ ಒಂದು ಬೆನ್ನ ಹಿಂದೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ನಮ್ಮ ಸರಿ 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 ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ನಮಗೆ ಏನು ನಮ್ಮ ಕಾಲು ಎಲ್ಲ ಏನೂ ಮೂಮೆಂಟ್ ಆಗಲ್ಲ. ಆದರೆ ನನಗೆ ಅವರು ಒಂದು 5 ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಒಂದು 5 ನಿಮಿಷ ಗ್ಯಾಪ್ ಕೊಡ್ತಾರೆ. 5 ನಿಮಿಷ ಕೊಟ್ಟಾಗ ಅದು ಫುಲ್ ಅಂದರೆ ಅದು ನಮಗೇನು ಮೂಮೆಂಟ್ ಮಾಡೋಕ್ಕಾಗದೇ ಇರೋ ಥರ ಮಾಡುತ್ತಲ್ಲ. ಆದರೆ ನನಗೆ ಅವರು 5 ನಿಮಿಷ ಆದಮೇಲೆ ಈ ಥರ ಏನೋ ಹೊಟ್ಟೆ ಮೇಲೆ ಹಿಂಗೆ ಕುಯ್ಯೋಕ್ಕೆ ಬಂದುಬಿಡ್ತಾರೆ. ಅದು ಕುಯ್ದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತೈತೆ, ಅಯ್ಯೋ ಅಂತ ನಂಗೆ ಗೊತ್ತಾಗ್ತಿದೆ ಅಂತ ಹೇಳ್ತೀನಿ. ಏನ್ಮ ಎಲ್ಲಿ ಬಿತ್ತು ಹೇಳ್ತೀನಿ ಅವ್ರಿಗೆ ನನಗೆ ಗೊತ್ತಾಗ್ತಿದೆ ಅಂತ ಹೇಳಿದಾಗ ಅವರು ಇಲ್ಲ ಅದು ಹೆಂಗೆ ಗೊತ್ತಾಗ್ತೈತೆ, ಎಲ್ರಿಗೂ ಮಾಡಿರ್ತೀವಿ, ಅದು ಹೆಂಗೆ ನಿನಗೆ ಗೊತ್ತಾಗ್ಬಿಡ್ತೈತೆ, ಎಲ್ಲಿ ನೋಡೋಣ ಸ್ವಲ್ಪ ಕಾಲಿತ್ತು ಮೇಲೆ ಅಂತ ಹೇಳ್ತಾರೆ. ಅವಾಗ ನಾನು ಟ್ರೈ ಮಾಡ್ತೀನಿ, ನನಗೆ ಕಾಲು ಎತ್ತಕ್ಕಾಗಲ್ಲ, ಬಟ್ ನನ್ನ ಮೂಮೆಂಟ್ ಈ ಥರ ಸ್ವಲ್ಪ ಮೇಲೆ ಎತ್ತಕ್ಕಾಗುತ್ತೆ. ಆವಾಗ ಅವರು ಸರಿ ಮತ್ತೆ ಒಂದು 10 ನಿಮಿಷ ಬಿಡ್ತೀನಿ ಅಂತ ಹೇಳಿ ಒಂದು 10 ನಿಮಿಷ ಬಿಡ್ತಾರೆ. ಆವಾಗ ನನಗೆ ಕೇಳ್ತಾರೆ ಅವರು, ನಾವು ಫಸ್ಟೇ ಹೇಳಿರ್ತೀವಲ್ವ ನೀವು ಊಟ ಮಾಡಿದ್ದೀರಾ ಇಲ್ಲ ಅಂತ ಕೇಳಿರ್ತೀವಿ, ನೀವು ಊಟ ಮಾಡಿದರೆ ಹೇಳಿಬಿಡ್ಬೇಕು, ಯಾಕಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಡೆಲಿವರಿ ಟೈಮಲ್ಲಿ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಅಂತೆಲ್ಲ ಕೇಳ್ತಾರೆ. ಆಮೇಲೆ ಅವರು ನನಗೆ ಫುಲ್ಲು ಒಂಥರ ಆಲ್ಮೋಸ್ಟ್ ನನಗೆ ಸ್ವಲ್ಪ ಏನಾದರೂ ಜೋರಾಗಿ ಅವ್ರು ಇದು ಮಾಡಿದ್ರೆ ಎಲ್ಲ ಊಟ ಮಾಡಿರೋದಕ್ಕೆ ಸ್ವಲ್ಪ ಗೊತ್ತಾಗ್ತಾಯಿದೆ, ಆದರೆ ನೋವೇನೂ ಆಗ್ತಾ ಇರಲಿಲ್ಲ. ಆದರೆ ಅವರು ಈ ಥರ ಎಲ್ಲ ಏನಾದರೂ ಕುಯ್ಯೋದು ನನಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಆವಾಗ ಅವರು ನನ್ನ ಮಾತಾಡ್ಸ್ಕೊಂಡು ಏನು ನಿಮ್ದು ಯಾವ ಊರು, ಏನು ನಿಮ್ಮ ಕೆಲಸ, ಹಸ್ಬೆಂಡ್ ಏನು ಕೆಲಸ ಮಾಡೋದು, ನಿಮಗೆ ಯಾವ ಬೇಬಿ ಬೇಕು ಅಂತ ಎಲ್ಲ ಕೇಳಿದಾಗ ನನಗೆ ಯಾವುದಾದ್ರೂ ಪರವಾಗಿಲ್ಲ ಆರಾಮಾಗಿರಬೇಕು ಅಂತ ಹೇಳ್ತೀನಿ. ಆವಾಗ ಅವರು ನಿಮಗೆ ಹೆಣ್ಮಗು ಆಗಿದೆ ಅಂತ ಎಲ್ಲ ಹೇಳ್ತಾರೆ. ನನಗೂ ಫುಲ್ಲು ಖುಷಿ ಆಗುತ್ತೆ. ಅದಾದಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ಬೆಟ್ಟಿಗೆ ಹಾಕ್ತಾರೆ. ಅದಾದಮೇಲೆ ನನಗೆ ಫುಲ್ಲು ಚಳಿ ಅಂದರೆ ಚಳಿ, ಅಲ್ಲಿ AC ಎಲ್ಲ ಇರುತ್ತಲ್ಲ, ಅಲ್ಲಿಂದ ಹೊರಗಡೆ ಬಂದಿದ್ದ ತಕ್ಷಣ ಫುಲ್ಲು ಚಳಿ, ನನಗೆ ಕೈಲಿ ಆಗೋದೇ ಇಲ್ಲ, ನನಗೆ ಕೈಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಏನು ಮೂಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಅಯ್ಯೋ ನನ್ನ ಅಷ್ಟೇ ನನ್ನ ಕತೆ ಮುಗ್ದೈತೆ ಇಲ್ಲಿಗೆ, ನನ್ನ ಕತೆ ನಾನು ಯಾವಾಗ ಇದ್ದು ಓಡಾಡ್ತೀನಿ ಈ ಥರ ಎಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ. ಆವಾಗ ನಮ್ಮಪ್ಪ ಮನೆಯಿಂದ ಏನೋ ನಮ್ಮ ತಂಗಿ ಸ್ವಲ್ಪ ಏನೋ ಮಾಡಿ ಕೊಟ್ಟು ಕಳಿಸಿರ್ತಾರೆ, ಊಟನೂ ಮತ್ತು ನನಗೆ ಬಟ್ಟೆ, ಮಗುಗೆ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಆವಾಗ ನಮ್ಮಪ್ಪ ಬಂದಿದ್ದ ತಕ್ಷಣ ನಾನು ಫುಲ್ಲು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಮ್ಮಪ್ಪ ಎಲ್ಲ ನನ್ನ ಮಗುನೆಲ್ಲ ಎತ್ಕೊಂಡೇ ಕೂತಿರ್ತಾರೆ ರಾತ್ರಿ ಎಲ್ಲ. ಅವಳು ಅಳ್ತಾನೆ ಇರ್ತಾಳೆ, ನನಗೆ ಹಾಲು ಕುಡ್ಸೋಕ್ಕಾಗಲ್ಲ, ಹೆಂಗೂ ಮೂಮೆಂಟ್ ಮಾಡೋಕ್ಕಾಗಲ್ಲ. ಅವಾಗ ನಮ್ಮ ಅಮ್ಮ ಮೇಲೆ ನನಗೆ ಏನೋ ಗೊತ್ತಿಲ್ಲ ಫುಲ್ಲು ಕೋಪ ಬರ್ತೈತಿ. ಯಾಕಂದರೆ ನಾವೇನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಅವ್ರಿಗೆ ಕೇಳಿಸೋದೇ ಇಲ್ಲ. ಆವಾಗ ನಾವು ಸ್ಲೋವಾಗಿ ಕರಿತಾ ಇರ್ತೀವಿ, ನಮ್ಗೆ ಜೋರಾಗಿ ಮಾತಾಡೋಕ್ಕಾಗಲ್ಲ. ಅವರು ಎಲ್ಲೋ ಇರ್ತಾರೆ, ಅವರು ಇನ್ನೇನೋ ಆ ಕಡೆ ಈ ಕಡೆ ನಮ್ಮದು ಏನಪ್ಪ ನಮ್ಗೆ ಯಾವ ಥರ ಔಷಧಿ ಎಲ್ಲ ಏನೇನೋ ಡಾಕ್ಟ್ರ್ ಕೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳ್ಕೊಂಡಿರ್ತಾರೆ. ನಮ್ಮಮ್ಮ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡಿದ್ರು. ಆ ಟೈಮಲ್ಲಿ ನನಗೆ ಅಯ್ಯೋ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ನನ್ನ ಪ್ರೆಗ್ನೆನ್ಸಿ ಹೆಂಗೋ ಚೆನ್ನಾಗಿತ್ತು, ಡೆಲಿವರಿ ಟೈಮಲ್ಲ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಹಸ್ಬೆಂಡ್ ಅಂತೂ ನಂದು ನಾಳೆ ಡೆಲಿವರಿ ಇದೆ ಅಂತ, ಇವಾಗ ನೈಟು ಡೆಲಿವರಿ ಮಾಡ್ತಾ ಇದ್ದಾರೆ, ನೀನು ಬಾ ಅಂದಿದ ತಕ್ಷಣ ನಾನು ಡೆಲಿವರಿಗೆ ಮುಂಚೆನೇ ನಾನು ಹೇಳಿರ್ತೀನಿ, ನಂದು ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋಷ್ಟು ಇದರಲ್ಲಿ ನೀನು ನನ್ನ ಜೊತೆ ಇರಬೇಕು ಅಂತ ಎಲ್ಲ ಹೇಳಿರ್ತೀನಿ. ಅವರು ಅದೆಲ್ಲ ಗೊತ್ತಿತ್ತಲ್ವ, ಹಾಗಾಗಿ ಅವರು ನನ್ನ ಡೆಲಿವರಿ ಇವತ್ತು ನೈಟ್ ಮಾಡ್ತಾ ಇದ್ದಾರೆ ಅಂದಿತ್ತು. ನಾವು ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಅವರು ಡೆಲಿವರಿ ಮಾಡ್ತೀನಿ ಅಂದಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿರ್ತೀನಿ ಈ ಥರ. ಆವಾಗ ಅವರು ಬಸ್ ಸಿಕ್ಬಿಟ್ಟು ಬೆಳಗ್ಗೆ ಅನ್ನೋಷ್ಟರಲ್ಲೇ ಬಂದುಬಿಡ್ತಾರೆ. ಬಂದಿದ್ದ ತಕ್ಷಣ ಅವ್ರ ಮಗುನ ನೋಡಿ ಮಗು ಚೆನ್ನಾಗಿದೆ, ಖುಷಿ ಆಯಿತು ನನಗೆ ಅಂತ ಹೇಳಿ. ಬಟ್ ಅವರು ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದು ಗರ್ಲ್ ಬೇಬಿನೇ ಆಯಿತು. ಆದರೆ ಅದು ಪರವಾಗಿಲ್ಲ, ಯಾವುದಾದ್ರೂ ಮಕ್ಕಳೇ, ಆದರೆ ಫಸ್ಟ್ ಬೇಬಿ ಬಾಯ್ ಆಗಬೇಕು ಅಂತ ಹೇಳಿ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ನನಗೆ ಆ ಥರ ಏನು ಹೇಳಿಲ್ಲ, ನನಗೆ ಯಾವ ಬೇಬಿ ಆದ್ರೂ ನನಗೆ ಖುಷಿ ಇತ್ತು, ಆರಾಮಾಗಿದ್ದರೆ ನನಗೆ ಸಾಕಾಗಿತ್ತು. ಹಾಗಾಗಿ ಇದಿಷ್ಟು ನನ್ನ 3-4 ಡೇಸ್ ಏನೋ ನಾನು ಫುಲ್ ಮನೇಲಿ, ಅಂದರೆ 3-4 ಡೇಸ್ ನಾನು ಹಾಸ್ಪಿಟ್ಲಲ್ಲೇ ಇದ್ದು, ಆಮೇಲೆ ನನಗೆ ಹುಷಾರಾಗಿ ಅದಾದಮೇಲೆ ಒಂದು 10 ದಿನಕ್ಕೆ ಆ ಹೊಲಿಗೆ ಏನು ಹಾಕಿರ್ತಾರೆ ಅದು ಬಿಚ್ಚೋಕ್ಕೆ ಹೋಗಬೇಕು. ನನಗೆ ಅದು ಇನ್ನೂ ನಾಳೆ ಹೋಗೋದೈತಂದರೆ ಇವತ್ತಿನ ದಿನವೇ ನಾನು ಫುಲ್ಲು ಭಯ ಬಿದ್ದೋಗಿ ಏನಾಗ್ಬಿಡ್ತೈತೋ. ಆ ಸಿಸರಿನ್ ಆ ಟೈಮಲ್ಲೇ ನನಗೆ ಅಷ್ಟೊಂದು ಕಷ್ಟ ಆಗೈತೆ, ಎದ್ದೊಳಕ್ಕಾಗಲ್ಲ. ಒಂದು 3-4 ಡೇಸ್ ಅಂತೂ, ಒಂದು ವಾರ ಅಂತೂ ನಾನು ಎದ್ದೊಳಕ್ಕೆ ಆಗಲ್ಲ, ಮಗುಗೆ ಹಾಲು ಕುಡ್ಸೋಕ್ಕಾಗಲ್ಲ, ಏನೇನೋ ನಮ್ಮ ಬಾಡಿಗೆ ಏನೇನೋ ಚೇಂಜಸ್ ಆಗ್ತಾ ಇರ್ತೈತೆ.
ನಾನು ಎಲ್ಲನೂ ವಾಕಿಂಗ್ ಹೋಗ್ತಾಯಿದ್ರೆ ಹಾಸ್ಪಿಟ್ಲಲ್ಲಿ ವಾಶ್ರೂಮ್ಗೆ ನಾನು ಹೋಗ್ತಾಯಿದ್ರೆ ಯಾರನ್ನು ಮುಂದೆಗಡೆ ಬರ್ತಾಯಿದ್ರೆ ಅಲ್ಲಿ ಅಷ್ಟು ದೂರ ಇದ್ದಾರೆ ಅಂದರೆ ನಾನು ಫಸ್ಟೇ ಹಿಂಗೆ ಇಟ್ಕೊಂಡು ಬಿಡ್ತಾಯಿದ್ದೆ, ಇಲ್ಲಿ ಬಂದು ನನಗೆ ಆಯ್ತಾರೇನೋ ಅಂತ ಅಷ್ಟು ನೋವಾಗಿರೋ ನೋಡಿರಲ್ಲ. ನಂದು ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ವಿಡಿಯೋ ಆಗಿರುತ್ತೆ. ಇನ್ನೊಂದು ಹೇಳಬೇಕಂದ್ರೆ ಇವಾಗ ನಂದು ಸಿಸರಿನ್ ಆಗಿರೋದು. ಏನಪ್ಪ ಅಂದರೆ ಸಿಸರಿನ್ ಆದವ್ರಿಗೆ ಎಲ್ಲ ಕಡೆ ಹೋದ್ರೂ ಯಾಕೆ ಸಿಸರಿನ್ ಆಯಿತು ಅಂತ ಇವಾಗ ನಮ್ಮದು ಸಿಸರಿನ್ ಏನು ನಾರ್ಮಲ್ಲ ಸಿಸರಿನ್ ಅಂತ ಕೇಳಿದಾಗ, ಸಿಸರಿನ್ ಅಂತ ಹೇಳಿದಾಗ ಎಲ್ಲರೂ ಒಂದು ಕ್ವಶನ್ ಮಾಡ್ತಾರೆ, ಯಾಕೆ ಸಿಸರಿನ್ ಆಯಿತು ಅಂತ ಹೇಳಿ. ಆ ಟೈಮಲ್ಲಿ ಅವ್ರು ಏನು ಅನ್ಕೊಳ್ತಾರೆ, ಸಿಸರಿನ್ ಆಗೈತೆ, ಇವಳಿಗೇನು ನೋವಾಗ್ದಿರೇ ಮಗು ಬಂದುಬಿಟ್ಟಿರುತ್ತೆ ಅಂತ ಎಲ್ಲ. ಅವರು ನಾರ್ಮಲ್ ಡೆಲಿವರಿ ಆದವರು ಅಥವಾ ಅಂದರೆ ಏಜ್ ಆಗಿರೋರು ಒಂದು ಸ್ವಲ್ಪ ಆ ಥರ ಅಂದ್ಕೊಳ್ತಾರೆ. ನಾರ್ಮಲ್ ಆದರೆ ಮಾತ್ರ ಕಷ್ಟ, ಸಿಸರಿನ್ ಆದರೆ ಏನೂ ಕಷ್ಟ ಇರಲ್ಲ ಅಂತ. ಬಟ್ ನಾರ್ಮಲ್ ಆಗಲಿ ಸಿಸರಿನ್ ಆಗಲಿ ಅವರು 9 ತಿಂಗಳು ಹೊಟ್ಟೆಲೇ ಇಟ್ಕೊತಾರೆ. ಸಿಸರಿನ್ ಆದವರು 9 ತಿಂಗಳು ಹೊಟ್ಟೆಲೇ ಇಟ್ಕೊತಾರೆ. ಇನ್ನೊಂದು ನಾರ್ಮಲ್ ಆದವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಕಷ್ಟ ಆಗಿರುತ್ತೆ. ಬಟ್ ಸಿಸರಿನ್ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಥರ ಕಷ್ಟ ಆಗುತ್ತೆ. ಇವಾಗ ನಾರ್ಮಲ್ ಆದವರು ಸ್ವಲ್ಪ ಎದ್ದು ಕುತ್ಕೊತಾರೆ. ಡೆಲಿವರಿ ಆಗಿ ಒಂದು 2 ಅವರ್ 3 ಅವರ್ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಫಸ್ಟು. ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಯಾವ ಥರ ಡೆಲಿವರಿ ವೀಡಿಯೋಸ್ ಎಲ್ಲ ನಾನು ಯಾವ ಥರ ಇರ್ತಾರೆ ಅಂತ ಎಲ್ಲ ನಾನು ನೋಡಿದಾಗ ಒಂದು 3 ಅವರ್ಸ್ 4 ಅವರ್ಸ್ಗೆ ಅವರು ಎದ್ದು ಓಡಾಡೋಷ್ಟು ಅವ್ರ ಹತ್ರ ಶಕ್ತಿ ಇರುತ್ತೆ. ಬಟ್ ಈ ಸಿಸರಿನ್ ಆದವ್ರಿಗೆ ಏನಪ್ಪ ಅಂದರೆ ಒಂದು 2-3 ಡೇಸ್ ಅವರು ಸ್ವಲ್ಪ ಮೂಮೆಂಟ್ ಮಾಡೋಕ್ಕಾಗಲ್ಲ, ಕಾಲು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ, ಎಂಥದ್ದು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ ಡೆಲಿವರಿ ಆದ್ರೂ ಅದು ಅವ್ರಿಗೆ ಕಷ್ಟನೇ ಆಗಿರುತ್ತೆ. ಯಾರೂ ಸುಮ್ಮನೆ ಒಂದು ಮಗು ಬಾಂದಿದ ತಕ್ಷಣ ಬರಲ್ಲ. ಹಾಗಾಗಿ ಎಲ್ರಿಗೂ ಕಷ್ಟ ಆಗಿರುತ್ತೆ, ನಾರ್ಮಲ್ ಆಗಲಿ ಸಿಸರಿನ್ ಆಗಿರಲಿ. ಮಗುನೇ ತಾಯಿನೇ ನನ್ನ ಪ್ರಕಾರ. ಅವ್ರಿಗೆ ಕಷ್ಟ ಇಲ್ಲ, ಇವ್ರಿಗೆ ಕಷ್ಟ ಇಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೇನೆ. ಹಾಗಾಗಿ ನಾರ್ಮಲ್ ಆಗಲಿ ಸಿಸರಿನ್ ಆಗಲಿ ಯಾವುದಾದ್ರೂ ಓಕೆನೇ. ಹಾಗಾಗಿ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಇವಾಗ ನಮ್ಮ ಮನೇಲಿ ಗೊತ್ತಿರುತ್ತೆ ಬಿಡು, ನಮ್ಮ ಅಮ್ಮಗೆ ಗೊತ್ತಿರುತ್ತೆ, ನಮ್ಮ ಅಜ್ಜಿಗೆ ಗೊತ್ತಿರುತ್ತೆ, ಅವ್ರಿಗೆ ಈ ಥರ ಹೇಳ್ಕೊಂಡು ನಾವು ಇರಬಾರ್ದು. ಇವಾಗಿನ ಇದು ಏನಪ್ಪ ಇವಾಗಿನ ಲೈಫ್ ಯಾವ ಥರ ಇದೆ ಅಂದರೆ ಹಳೆಯ ಕಾಲದವ್ರ ಥರ ಇರಲ್ಲ. ಇವಾಗೆಲ್ಲ ಅಪ್ಡೇಟ್ ಆಗಿರುತ್ತೆ, ಚೇಂಜ್ ಆಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಏನಾದರೂ ನಾವು ಇನ್ನೊಂದು ನಾವು ಡಾಕ್ಟ್ರನ್ನ ಕೇಳಿ ನಾವು ಮಾಡೋದ್ರಿಂದ ನಮಗೂ ಒಳ್ಳೆಯದು, ನಮ್ಮ ಹೊಟ್ಟೆಲಿರೋ ಮಗುಗೂ ಒಳ್ಳೆಯದಾಗಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ, ನನ್ನ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಇದು ಇಷ್ಟ ಆಯಿತು, ಮತ್ತು ಇನ್ನೂ ಯಾರು ಪ್ರೆಗ್ನೆನ್ಸಿ ಇದ್ದೀರಾ, ಏನಾದರೂ ಕ್ವಶನ್ಸ್ ಇದ್ದರೆ ನೀವೇನಾದರೂ ಕೇಳಿದರೆ ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಅಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡ್ತಾ ಇದ್ದೀರಾ ಮತ್ತು ಕಮೆಂಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.